ಹೆಲೋ ಎವ್ರಿವನ್, ವೆಲ್ಕಮ್ ಟು ರುಗ್ವೇದ ಕ್ಲಾಸಸ್. ಈ ದಿನ ನಾವು MDR ಬಗ್ಗೆ ತಿಳಿದುಕೊಳ್ಳೋಣ. ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಏನಿದು, ವ್ಯಾಪಾರಿ ರಿಯಾಯಿತಿ ದರ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ವಹಿವಾಟುಗಳಂತಹ ಡಿಜಿಟಲ್ ಪಾವತಿಗಳನ್ನು ಪ್ರಕ್ರಿಯೆಗೊಳಿಸಲು ವ್ಯಾಪಾರಿಗಳು ಪಾವತಿ ಪ್ರಕ್ರಿಯೆಗೊಳಿಸುವವರಿಗೆ ಪಾವತಿಸುವ ಶುಲ್ಕವನ್ನ ವ್ಯಾಪಾರಿ ರಿಯಾಯಿತಿ ದರ ಎಂದು ಕರೆಯಲಾಗುತ್ತದೆ. ಕಾರ್ಡ್ ನೀಡುವವರು ಪಾವತಿ ಜಾಲಗಳು, ಸ್ವಾಧೀನಪಡಿಸಿಕೊಳ್ಳುವ ಬ್ಯಾಂಕ್ಗಳ ಸೇವೆಗಳು ಸೇರಿದಂತೆ ಈ ವಹಿವಾಟುಗಳನ್ನು ಸುಗಮಗೊಳಿಸಲು ಸಂಬಂಧಿಸಿದ ವೆಚ್ಚಗಳನ್ನು ಇದು ಒಳಗೊಳ್ಳುತ್ತದೆ. MDR ಸಾಮಾನ್ಯವಾಗಿ ವಹಿವಾಟು ಮೊತ್ತದ ಶೇಕಡಾವಾರು ಆಗಿರುತ್ತದೆ. ಇದನ್ನ ವ್ಯಾಪಾರಿಯ ಇತ್ಯರ್ಥ ಮೊತ್ತದಿಂದ ಸ್ವಯಂಚಾಲಿತವಾಗಿ ಕಡಿತಗೊಳಿಸಲಾಗುತ್ತದೆ. MDR ನಿಂದ ಬಂದ ಹಣವನ್ನ ಕಾರ್ಡ್ ನೀಡುವವರು, ಪಾವತಿ ಜಾಲ ಮತ್ತು ಸ್ವಾಧೀನಪಡಿಸಿಕೊಳ್ಳುವ ಬ್ಯಾಂಕ್ ನಡುವೆ ವಿತರಿಸಲಾಗುತ್ತದೆ. MDR ಸಾಮಾನ್ಯವಾಗಿ ವಹಿವಾಟು ಮೊತ್ತದ ಶೇಕಡಾವಾರು ರೂಪದಲ್ಲಿ ಇರುತ್ತದೆ. ಇದು ಸಾಮಾನ್ಯವಾಗಿ 1%ದಿಂದ 3% ನಡುವೆ ಇರುತ್ತದೆ. ಪಾವತಿ ವಿಧಾನ, ವಹಿವಾಟಿನ ಪ್ರಮಾಣ, ಬಳಸಿದ ಕಾರ್ಡ್ಗಳ ಆಧಾರದ ಮೇಲೆ MDR ಬದಲಾಗಬಹುದು. MDR ಇದು ವ್ಯಾಪಾರಿಗಳು ಪಾವತಿಯನ್ನ ಪ್ರಕ್ರಿಯೆಗೊಳಿಸುವವರಿಗೆ ಪಾವತಿಸುವ ಒಂದು ಶುಲ್ಕವಾಗಿದೆ. ಇದನ್ನ ಪಾವತಿ ಪ್ರಕ್ರಿಯೆಗೊಳಿಸುವವರಿಗೆ ಪಾವತಿಸುತ್ತಾರೆ. ಇದನ್ನ ಗ್ರಾಹಕರಿಗೆ ಪಾವತಿಸಲು ಬರುವುದಿಲ್ಲ. ಅದನ್ನ ನಮ್ಮ RBI ನಿಷೇಧ ಮಾಡಿದೆ. MDR ಅನ್ನ ನಮ್ಮ RBI, ಭಾರತೀಯ ರಿಸರ್ವ್ ಬ್ಯಾಂಕ್, ನಿಯಂತ್ರಿಸುತ್ತದೆ. MDR ಡಿಜಿಟಲ್ ಪಾವತಿಗಳನ್ನು ಸ್ವೀಕರಿಸಲು ವ್ಯಾಪಾರಿಗಳಿಗೆ ವಿಧಿಸಲಾಗುವ ಶುಲ್ಕವಾಗಿದ್ದರೂ RBI ಈ ಶುಲ್ಕಗಳಿಗೆ ಮಿತಿಗಳು ಮತ್ತು ಮಾರ್ಗಸೂಚಿಗಳನ್ನು ನಿಗದಿಪಡಿಸುತ್ತದೆ. ಇತ್ತೀಚೆಗೆ UPI ವಹಿವಾಟುಗಳ ಮೇಲೆ MDR ವಿಧಿಸಲಾಗುತ್ತಿದೆ ಎಂಬ ಹೇಳಿಕೆಗಳು, ಊಹಾಪೋಹಗಳು ಎಲ್ಲವೂ ಸುಳ್ಳು ಎಂಬುದನ್ನ ನಮ್ಮ ಹಣಕಾಸು ಸಚಿವಾಲಯ ಸ್ಪಷ್ಟನೆ ಪಡಿಸಿದೆ. ಈ ಮಾಹಿತಿಯು ನಮಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದೆ ಎಂಬುವರು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಈ ರೀತಿಯ ಮಾಹಿತಿಗಳನ್ನ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.